ಮೇಡಮ್, ಈಗ ನಿನ್ನೆ ಒಂದು ಲಾಡ್ಲೆ ಮಶಾಕ್ ದರ್ಗಾದ ವಿಷಯವಾಗಿ ಒಂದು ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಸ್ಪೆಷಲ್ ಬೇಬಿ ಅಂತ ಅಂದಿದ್ದಾರೆ. ಇದು ಮೊದಲನೇ ಸಲ ಅಲ್ಲ, ಬಹಳಷ್ಟು ಸಲ ಅಂದಿದ್ದಾರೆ. ಅದೇ ರೀತಿಯಾಗಿ ಈಗಿರ್ತಕ್ಕಂತಹ MP ಅವರು ಎಲ್ಲಿದ್ದಾರೆ, ಕಾಣ್ತಾನೆ ಇಲ್ಲ, 3 ವರ್ಷ ಆಯಿತು ಅಂತ ಹೇಳಿದ್ದಾರೆ. ಮಾಧ್ಯಮದ ಸಹೋದರರಿಗೆ ನಮಸ್ಕಾರ ಮಾಡ್ತಾ, ಮಾಜಿ ಸಚಿವರು, ನಮ್ಮ ಪ್ರದೇಶದ ಒಬ್ಬ ನಾಯಕರು ಆಗಿರುವಂಥ ಮಾನ್ಯ ಉಮೇಶ್ ಜಾಧವ್ ಸಾಹೇಬರು 2 ಪ್ರಶ್ನೆಗಳು ನೀವು ಕೇಳಿದ್ರಿ ನಮ್ಗೆ. ಮೊದಲನೇ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಸ್ಪೆಷಲ್ ಬೇಬಿ ಆಫ್ ಇಂಡಿಯಾ ಅಂತ ಕರೀತಾರಂತ ಹೇಳಿದ್ರಿ. ಕರೀಲಿ, ಅವ್ರ ಬಗ್ಗೆ ನಮಗೆ ಗೌರವ ಅದ. ಆದರೆ ಅವ್ರ ಬಗ್ಗೆ ನಮಗೆ ಗೌರವ ಜೊತೆ ಕನಿಕರನೂ ಕಾಡ್ಲಕತ್ತದ. ಯಾಕಂದ್ರೆ ನಿಜವಾದ ಸ್ಪೆಷಲ್ ಬೇಬಿ ಇವತ್ತು ಯಾರು ಹರ ಅನ್ನೋದು ಇಡೀ ನಾಡಿನ ದೇಶದ ಜನತೆಗೆ ಗೊತ್ತದ. ನೋಡಿರಿ, ನಾನು ಭಾಳ ಸಲ ಹೇಳ್ತಿರ್ತೀನಿ, ಮಾನ್ಯ ಹಿರಿಯ ಖರ್ಗೆಜಿ ಅವರು ರಾಜಕಾರಣಕ್ಕೆ ಬಂದ 40 ವರ್ಷಗಳ ನಂತರ ಪ್ರಿಯಾಂಕ್ ಖರ್ಗೆಜಿ ಅವರು ರಾಜಕಾರಣಕ್ಕೆ ಬಂದಾರ. ಅವರು ಯಾವತ್ತೂ ಕೂಡ ಅವರ ತಂದೆಯವರ ಹೆಸರ ಮೇಲಾಗಲಿ, ಅವ್ರ ಕುಟುಂಬದ ಹೆಸರದ ಮೇಲಾಗಲಿ, ಇನ್ಯಾವುದೋ ಒಂದು ಇದ್ರ ಮೇಲೆ ಅವರು ರಾಜಕೀಯಕ್ಕೆ ಬಂದಿಲ್ಲ. 40 ವರ್ಷಗಳ ಮೇಲೆ ರಾಜಕೀಯ ಅನುಭವ ಪಡೆದು ಯೂತ್ ಕಾಂಗ್ರೆಸ್ಸಲ್ಲಿ NSUI ಅಂತ ನಮ್ಮ ಪಕ್ಷದ ಇತರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ದುಡಿದು ಅವರು MLA ಆಗ್ಯಾದಾರ. ನಾಡಿಗೆ 3 ಸಲ ಮಿನಿಸ್ಟ್ರಾಗಿ ಅವರ ಸೇವೆ ಸಲ್ಲಿಸಿದ್ದಾರೆ. ಆದ್ರೆ ಉಮೇಶ್ ಜಾಧವ್ ಸಾಹೇಬ್ರು ಏನು ಹೇಳತ್ತಿರಲ್ಲ ಸ್ಪೆಷಲ್ ಬೇಬಿ ಅಂತ, ಅವರು ರಾಜಕೀಯಕ್ಕೆ ಬಂದ ಬರೀ 3 ವರ್ಷನಾಗ ಅವ್ರ ಮಗನಿಗೆ ರಾಜಕೀಯಕ್ಕೆ ತಂದಾರ. ನಿಜವಾಗ್ಲೂ ಸ್ಪೆಷಲ್ ಬೇಬಿ ಅಂತ ಕರಿಬೇಕಾಗಿರೋದು ಅವ್ರ ಮಗನಿಗೆ. ಯಾಕಂದ್ರೆ ಇವತ್ತು ನಾವು ಚಿಂಚೋಳಿ ಕ್ಷೇತ್ರಕ್ಕೆ ಹೋದ್ರೆ ಅವಿನಾಶ್ ಜಾಧವ್ ಅಂತಂದರೆ ಆ ಕ್ಷೇತ್ರದ ಮತದಾರರಿಗೆ ಗೊತ್ತಿಲ್ಲ ಯಾರು ಅವರು ಅಂತ ಕೇಳ್ತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವ್ರ ಹೆಸರು ಕೇಳಿದ್ರೆ ಇಡೀ ಭಾರತದ ತುಂಬ, ಇಡೀ ರಾಷ್ಟ್ರದ ನಾಡಿನ ತುಂಬ ಪ್ರಿಯಾಂಕ್ ಖರ್ಗೆಜಿ ಅವ್ರದ್ದು ಅವರ ಕಾರ್ಯವೈಖರಿಯಿಂದ, ಅವರ ಪ್ರಗತಿಪರ ಮಾತುಗಳಿಂದ ಅವರು ಇವತ್ತು ಎಲ್ಲ ಕಡೆ ಹೆಸರು ಮಾಡಿದ್ದಾರೆ. ಇವರು ಸ್ಪೆಷಲ್ ಬೇಬಿ ಅಂತ ಕರೀತಾರಲ್ಲ, ಅದೇ ಸ್ಪೆಷಲ್ ಬೇಬಿ ಇವತ್ತು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮತ್ತು ನಮ್ಮ ಪ್ರದೇಶಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವ್ರು ಏನು ಮಾಡಿದ್ರು ಇವತ್ತು, ಅಪ್ಪ ಮಗ ಅವರು MP ಆಗಿದ್ದಾಗ ಅವ್ರೇನು ಮಾಡಿದ್ರು? ಅವಿನಾಶ್ ಜಾಧವ್ ಅವ್ರು ಏನು ಮಾಡ್ತಾಯಿದ್ದಾರೆ ಇವತ್ತು? ಏನು ಯೋಜನೆ ಮಾಡಿದ್ರು? ಇವತ್ತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೇಂದ್ರದಲ್ಲಿ BJP ಸರ್ಕಾರ ಅದ. BJP ಸರ್ಕಾರ ಆಡಳಿತ ಮಾಡ್ತಾ ಇದೆ ಕೇಂದ್ರದಲ್ಲಿ. ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. BJP ಸರ್ಕಾರ ಕೇಂದ್ರದಲ್ಲಿದ್ರೂ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಪಂಚಾಯತಿಗಳಿಗೆ ಬೆಸ್ಟ್ ಪಂಚಾಯತಿ ಅಂಥೇಳಿ ಅವಾರ್ಡ್ ಕೊಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಗುರುತಿಸ್ತಾರೆ, ಬೆಸ್ಟ್ ಪಂಚಾಯತಿಗಳು ಅಂಥೇಳಿ ಕೇಂದ್ರ ಸರ್ಕಾರನೇ ಕೊಡ್ತದೆ, ಅವ್ರದ್ದೇ ಸರ್ಕಾರ. ಮತ್ತು ಯಾರನ್ನು ಸ್ಪೆಷಲ್ ಬೇಬಿ ಅಂತ ಕರಿಬೇಕು? ಮೊನ್ನೆ ಈ ಸ್ಪೆಷಲ್ ಬೇಬಿನ ಅಂತ ಇವ್ರು ಏನು ಹೇಳ್ತಾರಲ್ಲ, ರೈಲ್ವೆ ವಿಮಾನ ಸ್ಥಗಿತಗೊಂಡಿತ್ತಲ್ಲ, ಬೇಷ್ 1 ವರ್ಷ ಕಟ್ಲಿ ವಿಮಾನ ನಿಲ್ಲಿಸಿದಾಗ ಯಾರು ಕೆಲಸ ಮಾಡಿದ್ರು ವಿಮಾನ ಮತ್ತು ಚಾಲೂ ಮಾಡ್ಲಿಕ್ಕೆ? ಉಡಾನ್ ಯೋಜನೆ ಯಾರು ತರಬೇಕಾಗಿತ್ತು? ಉಮೇಶ್ ಜಾಧವ್ ಸರ್ಕಾರ ಅಲ್ಲ, ಅವ್ರದ್ದೇ BJP ಸರ್ಕಾರ, ಅವ್ರದ್ದೇ ಕೇಂದ್ರ ಸರ್ಕಾರ ಹೋಗಬೇಕಾಗಿತ್ತು ರೀ. ಇವರು ಉಡಾನ್ ಯೋಜನೆಗೆ ಉಡಾನ್ ಯೋಜನೆಯಲ್ಲಿ ಒಂದು ಫ್ಲೈಟ್ ಹಾಕಕ್ಕೆ ತಾಕತ್ತಿರಲಿಲ್ಲ ಇವರಿಗೆ. ಇವರು ಇವತ್ತು ಎಷ್ಟು ಮಾತಾಡ್ತಾರೆ. ಆಕಾಶವಾಣಿ ಕೇಂದ್ರದ ಬಗ್ಗೆ ಮಾತಾಡೋಕೆ ಇವರಿಗೆ ದಮ್ಮಿಲ್ಲ. ರೈಲ್ವೆ ಡಿವಿಷನ್ ಹೋದ್ರೆ ಮಾತಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಇವರು ಯಾರು ಫ್ಲೈಟ್ ತರ್ತಾರೆ ಕಲಬುರಗಿಗೆ, ಆ ಫ್ಲೈಟಲ್ಲಿ ಕುಂತು ತಿರುಗಾಡಿ ರಿಬ್ಬನ್ ಕಟ್ ಮಾಡಿ ಇವರು ಅವ್ರ ಬಗ್ಗೆನೇ ಅಪಹಾಸ್ಯವಾಗಿ ಮಾತಾಡ್ತಾರೆ ಅಂತಂದರೆ ಅವರಿಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ವರ್ಚಸ್ಸು ಮೊದಲೇ ಹೇಳ್ದಂಗೆ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಮತ್ತು ಪ್ರದೇಶ ಹೆಸರು ಮಾಡ್ಯದ. ಇವತ್ತು ಅವ್ರು ಯೂತ್ ಐಕಾನ್ ಆಗಿದ್ದಾರೆ. ನಮಗೆ ಅದೇ ರೀತಿಯಾಗಿ ಈಗಿನ ಸಂಸದರು ಕೃಷ್ಣ ದೊಡ್ಡಮನಿ ಅವರು ಕಾಣ್ತಾ ಇಲ್ಲ ಅಂತ ಯಾರು ಇದನ್ನು ಕೂಡ ಅವರೇ ಹೇಳಿರೋದು. ಉಮೇಶ್ ಜಾಧವ್ ಅವರು, ಮಾನ್ಯ ಉಮೇಶ್ ಜಾಧವ್ ಅವರಿಗೆ ಗೊತ್ತಿರಬೇಕು, ಅವರು ತಂದೆ ಮಗ ಇಬ್ಬರು ಕೂಡ ವೈದ್ಯರದಾರ, ಡಾಕ್ಟರ್ ಅದಾರ ಅಂಥೇಳಿ ನಾವು ಅವ್ರನ್ನ, ಮತ್ತು ರಾಜಕೀಯದಲ್ಲಿ ಅದಾರ, ಡಾಕ್ಟರ್ ಅದಾರ, ಅವರಿಗೆಲ್ಲ ಗೊತ್ತಿರ್ಬೋದು, ಅನುಭವಿಗಳದಾರ ವೈದ್ಯಕೀಯ ಸೇವೆಯಲ್ಲಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಅವ್ರ ಬಗ್ಗೆ ನಮಗೆ ಒಂಥರ ಕನಿಕರನೂ ಅನ್ನಿಸ್ತದ, ಅಯ್ಯೋ ಅನ್ನಿಸ್ಲತ್ತದ. ಯಾಕಂತಂದ್ರೆ ಇವತ್ತು ನಮ್ಮ ಹಾಲಿ MP ಅವರು ಅನಾರೋಗ್ಯದ ಸಮಸ್ಯೆಯಿಂದ
ಸ್ವಲ್ಪ ದಿನ ವೈದ್ಯರ ಅಡ್ವೈಸರಿ ಮೇಲೆ ಅವರು ರೆಸ್ಟ್ ಮಾಡ್ಲತ್ತಾರೆ, ಉಪಚಾರ ತೊಗೊಳ್ತಾ ಇದ್ದಾರೆ. ಒಬ್ಬ ವೈದ್ಯರಾದವರು ಮತ್ತು ಆಮೇಲೆ ಮಾಜಿ MP ಅವರು ಈಗ ಹಾಲಿ MP ಅವ್ರ ಬಗ್ಗೆ ಈ ರೀತಿ ಮಾತಾಡ್ತಾರತ್ತಂದ್ರೆ ಅವರೆಲ್ಲೋ ತಮ್ಮ ಮಾನವೀಯತೆ ಮತ್ತು ಮನುಷ್ಯತ್ವನ ಕಳ್ಕೊಂಡು ಮಾತಾಡ್ಲಾಕತ್ತಾರ. ಪ್ರಕೃತಿಯಲ್ಲಿ ನಾವು ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅನಾರೋಗ್ಯ ಅನ್ನೋದು ಸಮಸ್ಯೆಗಳು ಬರ್ತಿರ್ತಾವ. ಅಂಥ ಒಂದು ಅನಾರೋಗ್ಯಕ್ಕೆ ನಮ್ಮ ಸಾಹೇಬರು ಅನಾರೋಗ್ಯದಿಂದಾಗಿ ಈಗ ಅದರಿಂದ ಎಚ್ಚೆತ್ತುಕೊಂಡು ಉಪಚಾರ ತೊಗೊಂಡಾರ. ಡಾಕ್ಟರ್ ಅಡ್ವೈಸ್ ಅದ ನೀವು ಟ್ರಾವೆಲ್ ಮಾಡಬಾರ್ದು ಈ ಸಂದರ್ಭದಲ್ಲಿ ಅಂತ. ಆ ಒಂದು ಕಾರಣಕ್ಕೆ ಅವರು ರೆಸ್ಟ್ ಮಾಡ್ಲಕತ್ತಾರ. ಹಾಗಂತ ಜಿಲ್ಲೆಯಲ್ಲಿ ಅವ್ರು ಮಾಡಬೇಕಾದಂಥ ಕೆಲಸಗಳು ಯಾವುದೂ ಕೂಡ ನಿಂತಿಲ್ಲ. ಇವರೇನು ಹೇಳಿದ್ರು ದಿಶಾ ಕಮಿಟಿ ಮೀಟಿಂಗ್ ಅಂತ ಅಂಥ ಒಂದು ಹೆಲ್ತ್ ಇಶ್ಯೂ ಇದ್ದಾಗಲೂ ಕೂಡ ಆನ್ಲೈನಲ್ಲಿ ನಮ್ಮ ಸಾಹೇಬರು ದಿಶಾ ಕಮಿಟಿ ಮೀಟಿಂಗ್ ಮಾಡಿರೋದು ತಮ್ಮೆಲ್ಲ ಮಾಧ್ಯಮದವ್ರ ಗಮನಕ್ಕದ. BSNL ಮೀಟಿಂಗ್ ಮಾಡಿದ್ರು. ಆಮೇಲೆ ಇವರು ಡೆವಲಪ್ಮೆಂಟ್ ಕೆಲಸ ಇಲ್ಲ ಅಂತ ನಡೆದಿಲ್ಲ ಅಂತ ಹೇಳ್ತಾರೆ. ಕೋಟ್ಯಾನು ಗಟ್ಟಲೆ ಖರ್ಚು ಮಾಡಿ ಇವತ್ತು ಅವ್ರ MP ಫಂಡಲ್ಲಿ 2 ಶಾಲಾ ಕಟ್ಟಡಗಳ ಕೆಲಸ ಕಾಮಗಾರಿಗಳು ನಡೆದಾವೆ. ಈಗ ಇನ್ನು ಕೆಲವೇ ದಿನದಲ್ಲಿ ಬಂದು ನಮ್ಮ MP ಸಾಹೇಬ್ರೇ ಮಾತಾಡ್ತಾರೆ. ಅವ್ರು ಯಾರಿಗೂ ಸಿಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ನಾವು ಕಾರ್ಯಕರ್ತರಿದ್ದೀವಿ, ಪ್ರತಿ ಸಲ ನಮಗೆ ಸಿಗ್ತಾರ, ನಾವು ಫೋನ್ ಮಾಡ್ತೀವಿ, ಮಾತಾಡ್ತೀವಿ, ಏನೇನು ಡೆವಲಪ್ಮೆಂಟ್ ನಡೆದ ಹೇಳ್ತೀವಿ. ಯಾರೇ ಕಾರ್ಯಕರ್ತರು ಇವತ್ತು ಅವ್ರ ನಿವಾಸಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೂ ಮಾತಾಡ್ತಾರೆ. ಬಟ್ ಟ್ರಾವೆಲಿಂಗ್ ಮಾಡಬೇಡ ಅಂತ ವೈದ್ಯರು ಹೇಳೋದು ಸಲುವಾಗಿ ವೈದ್ಯರ ಸಲಹೆ ಮೇರೆಗೆ ಅವರು ಆರೈಕೆಯಲ್ಲಿದ್ದಾರೆ, ಉಪಚಾರ ತಗೊಳ್ತಾರೆ. ಆದರೆ ಈ ವ್ಯಕ್ತಿ ಈ ರೀತಿ ಮಾತಾಡಬಾರ್ದು. ತಾವು ಒಬ್ಬ ಮಾಜಿ MLA ಆಗಿಬಿಟ್ಟು ಆಮೇಲೆ ಈಗಿರುವಂಥ MP, ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಈಗಿರುವಂಥ MP ಕೇವಲ ಒಂದು ಜನಾಂಗದ MP ಅಲ್ಲ. ಅವರು ಉಮೇಶ್ ಜಾಧವ್ ಅವರು ಒಂದು ಸಮುದಾಯ ಹಿಡ್ಕೊಂಡು ಅವರು ತಮ್ಮ ಸಂಸತ್ ಸದಸ್ಯರಾಗಿ ಏನೇನು ಮಾಡ್ಯಾರ ನನಗೆ ಗೊತ್ತದ. 500 ಬೋರ್ವೆಲ್ ಗಂಗಾ ಕಲ್ಯಾಣ ಬೋರ್ವೆಲ್ ಬಂದರೆ 380 390 ಒಂದೇ ಸಮುದಾಯಕ್ಕೆ ಹಾಕ್ಯಾರೀ ಅವ್ರು ಬೋರ್ವೆಲ್ಲ. ಒಂದೇ ಸಮುದಾಯಕ್ಕೆ, ಒಂದೇ ಜಾತಿಗೆ. ಇವರು ಒಂದು ಜಾತಿ ರಾಜಕಾರಣಿ ಅಲ್ಲ. ಇವತ್ತು ಎಲ್ಲ ಅವ್ರು ಎಲ್ಲೇ ಇದ್ರೂ ಕೂಡ ಎಲ್ಲ ಜನಾಂಗದ ಎಲ್ಲ ಏನಂತಾರೆ ಜಾತಿಯ ಪ್ರತಿಯೊಬ್ಬರನ್ನು ಕೂಡ ತಮ್ಮ ಕ್ಷೇತ್ರದ ಜನತೆ ಜೊತೆ ಅವ್ರು ಹೆಜ್ಜೆ ಹಾಕ್ತಾ ಇರ್ತಾರೆ. ಅಭಿವೃದ್ಧಿ ಕಡೆ ಅವ್ರು ಇಂಥ ಒಂದು ಅವರಿಗೆ ಅನಾರೋಗ್ಯದ ಸಮಸ್ಯೆ ಅಂದರೂ ಕೂಡ ಅಭಿವೃದ್ಧಿ ಕಡೆ ಅವ್ರು ಮೊದಲೇ ಲೆಕ್ಕ ಹಾಕಿ ಅವರೆಲ್ಲೇ ಇದ್ರೂ ಕೂಡ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಒಂದಿದ್ರಲ್ಲಿ ಕೂಡ ಎಲ್ಲನೂ ಕೂಡ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೆದಾವ. ಇಂಥ ಒಂದು ಕೀಳು ಮಟ್ಟದ ಮತ್ತು ಪ್ರಜ್ಞಾಹೀನರಂತೆ ಇವತ್ತೇನು ನಮ್ಮ ಉಮೇಶ್ ಜಾಧವ್ ಅವರು ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಎಲ್ಲೋ ಒಂಚೂರು ಮನುಷ್ಯತ್ವದ ಕೊರತೆ ಅನ್ನೋದು ನಮಗೆ ಕಾಣ್ಲಕತ್ತದ, ಮಾನವೀಯತೆಯ ಕೊರತೆ.